ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಸೇರಿರೋ ಪ್ರಜ್ವಲ್ ರೇವಣ್ಣ ವಿಡಿಯೋ ಸತ್ಯ ಬಯಲಾಗಿದೆ. ಎಫ್ಎಸ್ಎಲ್ನಿಂದ ಸ್ಫೋಟಕ ವರದಿ ಹೊರಬಿದ್ದಿದ್ದು ಮಾಜಿ ಸಂಸದನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಜ್ವಲ್ ರೇವಣ್ಣ ಅಸಲಿ ವಿಡಿಯೋ ಸತ್ಯ ಬಯಲು. ಎಫ್ಎಸ್ಎಲ್ನಿಂದ ಹೊರಬಿತ್ತು ಸ್ಫೋಟಕ ವರದಿ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಅಡಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳ ಸತ್ಯಾಸತ್ಯತೆ ಪರಿಶೀಲಿಸಲು ಎಸ್ಐಟಿ ಅಧಿಕಾರಿಗಳು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಅದರ ರಿಪೋರ್ಟ್ ಬಂದಿದ್ದು ಪ್ರಕರಣಕ್ಕೀಗ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ವಿಡಿಯೋ ಅಸಲಿ ಎಂದ ಎಫ್ಎಸ್ಎಲ್ ವರದಿ. ವಿಡಿಯೋ ರಿಪೋರ್ಟ್ ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದ್ದು ವಿಡಿಯೋಗಳನ್ನು ತಿರುಚಿಲ್ಲ, ಎಲ್ಲವೂ ಅಸಲಿ ಅಂತ ಗೊತ್ತಾಗಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲಿ ವಿಡಿಯೋ ಅಸಲಿ ಅಂತ ಸಾಬೀತಾಗಿದ್ದು ಎಸ್ಐಟಿ ತನಿಖೆಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಅಶ್ಲೀಲ ವಿಡಿಯೋಗಳು ಅಸಲಿ ಅಂತ ಸಾಬೀತಾಗಿದೆ. ವಿಡಿಯೋಗಳು ನೈಜವಾಗಿದೆ, ತಿರುಚುವಿಕೆ ನಡೆದಿಲ್ಲ. ಆದರೆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅವರೇನಾ ಅಥವಾ ಅಲ್ಲವಾ ಅನ್ನೋದನ್ನ ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ. ಮುಂದಿನ ತನಿಖೆ ಹೇಗಿರುತ್ತೆ? ವಿಡಿಯೋದಲ್ಲಿದ್ದ ವ್ಯಕ್ತಿಯ ಬಗ್ಗೆ ತನಿಖೆ ನಡೆಸಬೇಕಿದೆ. ವಿಡಿಯೋದಲ್ಲಿರುವ ವ್ಯಕ್ತಿಗೂ ಪ್ರಜ್ವಲ್ಗೂ ಹೋಲಿಕೆಯ ತನಿಖೆ. ಪ್ರಜ್ವಲ್ ರೇವಣ್ಣ ಎಂದು ಸಾಬೀತಾದರೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಿರುವ ಎಸ್ಐಟಿ. ಒಂದು ವೇಳೆ ಸಿಕ್ಕಿಬಿದ್ದಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಎಸ್ಐಟಿ ಈಗಾಗಲೇ ಪ್ರಕರಣದ ಬಗ್ಗೆ ವ್ಯಾಪಕ ತನಿಖೆ ನಡೆಸ್ತಾ ಇದ್ದು ಆರೋಪ ಪಟ್ಟಿ ಸಲ್ಲಿಕೆ ಮಾಡಲು ಸಜ್ಜಾಗ್ತಾ ಇದೆ. ಶೀಘ್ರದಲ್ಲೇ ಆರೋಪ ಪಟ್ಟಿ ಸಲ್ಲಿಸಲಾಗುವುದು ಎನ್ನಲಾಗಿದೆ. ವರದಿ ಬಳಿಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ಮತ್ತಷ್ಟು ಚುರುಕುಗೊಂಡಿದ್ದು ಮಾಜಿ ಸಂಸದನಿಗೆ ಕಂಟಕ ಮತ್ತಷ್ಟು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಸೇರಿರೋ ಪ್ರಜ್ವಲ್ ರೇವಣ್ಣ ವಿಡಿಯೋ ಸತ್ಯ ಬಯಲಾಗಿದೆ. ಎಫ್ಎಸ್ಎಲ್ನಿಂದ ಸ್ಫೋಟಕ ವರದಿ ಹೊರಬಿದ್ದಿದ್ದು ಮಾಜಿ ಸಂಸದನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಜ್ವಲ್ ರೇವಣ್ಣ ಅಸಲಿ ವಿಡಿಯೋ ಸತ್ಯ ಬಯಲು. ಎಫ್ಎಸ್ಎಲ್ನಿಂದ ಹೊರಬಿತ್ತು ಸ್ಫೋಟಕ ವರದಿ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಅಡಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳ ಸತ್ಯಾಸತ್ಯತೆ ಪರಿಶೀಲಿಸಲು ಎಸ್ಐಟಿ ಅಧಿಕಾರಿಗಳು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಅದರ ರಿಪೋರ್ಟ್ ಬಂದಿದ್ದು ಪ್ರಕರಣಕ್ಕೀಗ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ವಿಡಿಯೋ ಅಸಲಿ ಎಂದ ಎಫ್ಎಸ್ಎಲ್ ವರದಿ. ವಿಡಿಯೋ ರಿಪೋರ್ಟ್ ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದ್ದು ವಿಡಿಯೋಗಳನ್ನು ತಿರುಚಿಲ್ಲ, ಎಲ್ಲವೂ ಅಸಲಿ ಅಂತ ಗೊತ್ತಾಗಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲಿ ವಿಡಿಯೋ ಅಸಲಿ ಅಂತ ಸಾಬೀತಾಗಿದ್ದು ಎಸ್ಐಟಿ ತನಿಖೆಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಅಶ್ಲೀಲ ವಿಡಿಯೋಗಳು ಅಸಲಿ ಅಂತ ಸಾಬೀತಾಗಿದೆ. ವಿಡಿಯೋಗಳು ನೈಜವಾಗಿದೆ, ತಿರುಚುವಿಕೆ ನಡೆದಿಲ್ಲ. ಆದರೆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅವರೇನಾ ಅಥವಾ ಅಲ್ಲವಾ ಅನ್ನೋದನ್ನ ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ. ಮುಂದಿನ ತನಿಖೆ ಹೇಗಿರುತ್ತೆ? ವಿಡಿಯೋದಲ್ಲಿದ್ದ ವ್ಯಕ್ತಿಯ ಬಗ್ಗೆ ತನಿಖೆ ನಡೆಸಬೇಕಿದೆ. ವಿಡಿಯೋದಲ್ಲಿರುವ ವ್ಯಕ್ತಿಗೂ ಪ್ರಜ್ವಲ್ಗೂ ಹೋಲಿಕೆಯ ತನಿಖೆ. ಪ್ರಜ್ವಲ್ ರೇವಣ್ಣ ಎಂದು ಸಾಬೀತಾದರೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಿರುವ ಎಸ್ಐಟಿ. ಒಂದು ವೇಳೆ ಸಿಕ್ಕಿಬಿದ್ದಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಎಸ್ಐಟಿ ಈಗಾಗಲೇ ಪ್ರಕರಣದ ಬಗ್ಗೆ ವ್ಯಾಪಕ ತನಿಖೆ ನಡೆಸ್ತಾ ಇದ್ದು ಆರೋಪ ಪಟ್ಟಿ ಸಲ್ಲಿಕೆ ಮಾಡಲು ಸಜ್ಜಾಗ್ತಾ ಇದೆ. ಶೀಘ್ರದಲ್ಲೇ ಆರೋಪ ಪಟ್ಟಿ ಸಲ್ಲಿಸಲಾಗುವುದು ಎನ್ನಲಾಗಿದೆ. ವರದಿ ಬಳಿಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ಮತ್ತಷ್ಟು ಚುರುಕುಗೊಂಡಿದ್ದು ಮಾಜಿ ಸಂಸದನಿಗೆ ಕಂಟಕ ಮತ್ತಷ್ಟು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಸೇರಿರೋ ಪ್ರಜ್ವಲ್ ರೇವಣ್ಣ ವಿಡಿಯೋ ಸತ್ಯ ಬಯಲಾಗಿದೆ. ಎಫ್ಎಸ್ಎಲ್ನಿಂದ ಸ್ಫೋಟಕ ವರದಿ ಹೊರಬಿದ್ದಿದ್ದು ಮಾಜಿ ಸಂಸದನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಜ್ವಲ್ ರೇವಣ್ಣ ಅಸಲಿ ವಿಡಿಯೋ ಸತ್ಯ ಬಯಲು. ಎಫ್ಎಸ್ಎಲ್ನಿಂದ ಹೊರಬಿತ್ತು ಸ್ಫೋಟಕ ವರದಿ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಅಡಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ.
ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳ ಸತ್ಯಾಸತ್ಯತೆ ಪರಿಶೀಲಿಸಲು ಎಸ್ಐಟಿ ಅಧಿಕಾರಿಗಳು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಅದರ ರಿಪೋರ್ಟ್ ಬಂದಿದ್ದು ಪ್ರಕರಣಕ್ಕೀಗ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ವಿಡಿಯೋ ಅಸಲಿ ಎಂದ ಎಫ್ಎಸ್ಎಲ್ ವರದಿ. ವಿಡಿಯೋ ರಿಪೋರ್ಟ್ ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದ್ದು ವಿಡಿಯೋಗಳನ್ನು ತಿರುಚಿಲ್ಲ, ಎಲ್ಲವೂ ಅಸಲಿ ಅಂತ ಗೊತ್ತಾಗಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲಿ ವಿಡಿಯೋ ಅಸಲಿ ಅಂತ ಸಾಬೀತಾಗಿದ್ದು ಎಸ್ಐಟಿ ತನಿಖೆಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಅಶ್ಲೀಲ ವಿಡಿಯೋಗಳು ಅಸಲಿ ಅಂತ ಸಾಬೀತಾಗಿದೆ. ವಿಡಿಯೋಗಳು ನೈಜವಾಗಿದೆ, ತಿರುಚುವಿಕೆ ನಡೆದಿಲ್ಲ. ಆದರೆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅವರೇನಾ ಅಥವಾ ಅಲ್ಲವಾ ಅನ್ನೋದನ್ನ ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ. ಮುಂದಿನ ತನಿಖೆ ಹೇಗಿರುತ್ತೆ? ವಿಡಿಯೋದಲ್ಲಿದ್ದ ವ್ಯಕ್ತಿಯ ಬಗ್ಗೆ ತನಿಖೆ ನಡೆಸಬೇಕಿದೆ. ವಿಡಿಯೋದಲ್ಲಿರುವ ವ್ಯಕ್ತಿಗೂ ಪ್ರಜ್ವಲ್ಗೂ ಹೋಲಿಕೆಯ ತನಿಖೆ. ಪ್ರಜ್ವಲ್ ರೇವಣ್ಣ ಎಂದು ಸಾಬೀತಾದರೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಕರಣದ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಲಿರುವ ಎಸ್ಐಟಿ. ಒಂದು ವೇಳೆ ಸಿಕ್ಕಿಬಿದ್ದಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಎಸ್ಐಟಿ ಈಗಾಗಲೇ ಪ್ರಕರಣದ ಬಗ್ಗೆ ವ್ಯಾಪಕ ತನಿಖೆ ನಡೆಸ್ತಾ ಇದ್ದು ಆರೋಪ ಪಟ್ಟಿ ಸಲ್ಲಿಕೆ ಮಾಡಲು ಸಜ್ಜಾಗ್ತಾ ಇದೆ. ಶೀಘ್ರದಲ್ಲೇ ಆರೋಪ ಪಟ್ಟಿ ಸಲ್ಲಿಸಲಾಗುವುದು ಎನ್ನಲಾಗಿದೆ. ವರದಿ ಬಳಿಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ಮತ್ತಷ್ಟು ಚುರುಕುಗೊಂಡಿದ್ದು ಮಾಜಿ ಸಂಸದನಿಗೆ ಕಂಟಕ ಮತ್ತಷ್ಟು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಸೇರಿರೋ ಪ್ರಜ್ವಲ್ ರೇವಣ್ಣ ವಿಡಿಯೋ ಸತ್ಯ ಬಯಲಾಗಿದೆ. ಎಫ್ಎಸ್ಎಲ್ನಿಂದ ಸ್ಫೋಟಕ ವರದಿ ಹೊರಬಿದ್ದಿದ್ದು ಮಾಜಿ ಸಂಸದನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಜ್ವಲ್ ರೇವಣ್ಣ ಅಸಲಿ ವಿಡಿಯೋ ಸತ್ಯ ಬಯಲು. ಎಫ್ಎಸ್ಎಲ್ನಿಂದ ಹೊರಬಿತ್ತು ಸ್ಫೋಟಕ ವರದಿ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಮಹತ್ವದ ತಿರು ಸಿಕ್ಕಿದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಅಡಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳ ಸತ್ಯಾಸತ್ಯತೆ ಪರಿಶೀಲಿಸಲು ಎಸ್ಐಟಿ ಅಧಿಕಾರಿಗಳು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಅದರ ರಿಪೋರ್ಟ್ ಬಂದಿದ್ದು ಪ್ರಕರಣಕ್ಕೀಗ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ವಿಡಿಯೋ ಅಸಲಿ ಎಂದ ಎಫ್ಎಸ್ಎಲ್ ವರದಿ. ವಿಡಿಯೋ ರಿಪೋರ್ಟ್ ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದ್ದು ವಿಡಿಯೋಗಳನ್ನು ತಿರುಚಿಲ್ಲ, ಎಲ್ಲವೂ ಅಸಲಿ ಅಂತ ಗೊತ್ತಾಗಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲಿ ವಿಡಿಯೋ ಅಸಲಿ ಅಂತ ಸಾಬೀತಾಗಿದ್ದು ಎಸ್ಐಟಿ ತನಿಖೆಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಅಶ್ಲೀಲ ವಿಡಿಯೋಗಳು ಅಸಲಿ ಅಂತ ಸಾಬೀತಾಗಿದೆ. ವಿಡಿಯೋಗಳು ನೈಜವಾಗಿದೆ, ತಿರುಚುವಿಕೆ ನಡೆದಿಲ್ಲ. ಆದರೆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅವರೇನಾ ಅಥವಾ ಅಲ್ಲವಾ ಅನ್ನೋದನ್ನ ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ. ಮುಂದಿನ ತನಿಖೆ ಹೇಗಿರುತ್ತೆ? ವಿಡಿಯೋದಲ್ಲಿದ್ದ ವ್ಯಕ್ತಿಯ ಬಗ್ಗೆ ತನಿಖೆ ನಡೆಸಬೇಕಿದೆ. ವಿಡಿಯೋದಲ್ಲಿರುವ ವ್ಯಕ್ತಿಗೂ ಪ್ರಜ್ವಲ್ಗೂ ಹೋಲಿಕೆಯ ತನಿಖೆ. ಪ್ರಜ್ವಲ್ ರೇವಣ್ಣ ಎಂದು ಸಾಬೀತಾದರೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಕರಣದ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಲಿರುವ ಎಸ್ಐಟಿ. ಒಂದು ವೇಳೆ ಸಿಕ್ಕಿಬಿದ್ದಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಎಸ್ಐಟಿ ಈಗಾಗಲೇ ಪ್ರಕರಣದ ಬಗ್ಗೆ ವ್ಯಾಪಕ ತನಿಖೆ ನಡೆಸ್ತಾ ಇದ್ದು ಆರೋಪ ಪಟ್ಟಿ ಸಲ್ಲಿಕೆ ಮಾಡಲು ಸಜ್ಜಾಗ್ತಾ ಇದೆ. ಶೀಘ್ರದಲ್ಲೇ ಆರೋಪ ಪಟ್ಟಿ ಸಲ್ಲಿಸಲಾಗುವುದು ಎನ್ನಲಾಗಿದೆ. ವರದಿ ಬಳಿಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ಮತ್ತಷ್ಟು ಚುರುಕುಗೊಂಡಿದ್ದು ಮಾಜಿ ಸಂಸದನಿಗೆ ಕಂಟಕ ಮತ್ತಷ್ಟು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.